ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದಂತಹ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಮಂದಿ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಸಹ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡದ ಕಾರಣ ರೈತರು ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಜಿಲ್ಲಾಡಳಿತ ಭವನದ ಬಳಿ ಸೇರಿದ ಸಾವಿರಾರು ಮಂದಿ ರೈತರು ತಮ್ಮ ತಮ್ಮ ಬೈಕ್ಗಳನ್ನೇರಿ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ವಿಧಾನಸೌಧಕ್ಕೆ ತೆರಳಲು ಪ್ಲಾನ್ ಮಾಡಿದ್ರು. ಇದರಿಂದ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 600ಕ್ಕೂ ಹೆಚ್ಚು ಜನ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿ ರೈತರನ್ನ ತಡೆಯಲು ಯತ್ನಿಸಿದರು. ಸರ್ಕಾರದ ಲ್ಯಾಂಡ್ ಮಾಫಿಯಾ ನಿಲ್ಲಬೇಕು. ಸರ್ಕಾರ 2013 ಕಾಯ್ದೆಗೆ ತಿದ್ದುಪಡಿ ಮಾಡಿಕೊಂಡು ಭೂ ಸ್ವಾಧೀನ ಅಂತ ಹೇಳಿ ಹೊರಟಿರುವ ಉದ್ದೇಶ ಏನು? ಯಾಕೆ? ಇದೇನು ಸಾರ್ವಜನಿಕ ಉದ್ದೇಶನ? ಕೆಇಡಿಬಿ ಲೂಟಿ ಮಾಡೋ ಉದ್ದೇಶ ಅದು. ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ, ಈ ಲೂಟಿಯನ್ನು ಕಾನೂನಿನ ಕೆಳಗಡೆ ಮಾಡೋದು ನಿಲ್ಲಬೇಕು. ನಿಮಗೆ ಕೈಗಾರಿಕೆಗೆ ಭೂಮಿ ಬೇಕಾ? ನಾವು ಕೊಡ್ತೀವಿ. ಭೂಮಿಯನ್ನು ವರ್ಗೀಕರಣ ಮಾಡೋಣ. CND ಭೂಮಿ ರಾಜ್ಯದಲ್ಲಿ ಎಷ್ಟಿದೆ, ನಿಮಗೆ ಎಷ್ಟು ಸಾವಿರ ಕೈಗಾರಿಕೆಗಳಿದ್ದಾವೆ, ಅವರಿಗೆ ಯಾವ್ಯಾವ ಕೈಗಾರಿಕೆಗೆ ಎಷ್ಟು ಭೂಮಿ ಬೇಕು ಆ ಭೂಮಿ ನಾವು ಕೊಡೋಕ್ಕೆ ತಯಾರಿದ್ದೀವಿ. ಆದರೆ ಕೃಷಿ ಭೂಮಿಗೆ ಕೈ ಹಾಕಬಾರ್ದು. ನೀವು ಕೃಷಿ ಭೂಮಿ ಕೈ ಹಾಕಿರಿ ಅಂದರೆ ನೀವು ಈ ದೇಶದ ಭವಿಷ್ಯಕ್ಕೆ ವಿಷ ಹಾಕಿದ್ರಿ ಅಂತ ಹೇಳಿ. ಆ ಕಾರಣಕ್ಕೆ ಇದು ನಿಲ್ಲಬೇಕು. ಇದನ್ನು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು. ನೋಡಿ, ಇದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಮಿಸ್ಟರ್ ಶಿವಕುಮಾರ್ ಅವರೇ. ಪೊಲೀಸ್ನವ್ರನ್ನ ತೋರಿಸಿ ನಮ್ಮನ್ನು ತಡೆಗಟ್ಟುವುದರಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ನ್ಯಾಯವಾಗಿದ್ದೀವಿ. ನೀವು ಸರ್ಕಾರ ನಿಮ್ಮ ಹತ್ರ ನ್ಯಾಯ ಇದ್ದರೆ ತಗೊಂಬನ್ನಿ, ಬೀದಿಲಿ ಕುತ್ಕೊಂಡು ಮಾತಾಡೋಣ. ಅದು ಬಿಟ್ಟು ನೀವು ಪೊಲೀಸ್ ಫೋರ್ಸ್ ಕಳಿಸಿದರೆ ನಾವು ಹೆದರ್ತೀವೇನೋ? ಹೆದರೋದಿಲ್ಲ. ಆ ಕಾರಣ ಅದು ಸರ್ಕಾರದ ಆಡಳಿತದ ವೈಫಲ್ಯ. ಸರ್ಕಾರ ಯಾವುದೋ ಸತ್ಯವನ್ನು ಬಚ್ಚಿಟ್ಟು ಪೊಲೀಸ್ನವ್ರ ಮೂಲಕ ಅವರು ಸರ್ಕಾರ ನಡೆಸಕ್ಕೆ ಹೊರಟಿದ್ದಾರೆ. ಇದು ಸರಿಯಲ್ಲ. ಇನ್ನು ರೈತರ ಬೈಕ್ ರ್ಯಾಲಿ ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಬಳಿ ಬರುತ್ತಿದ್ದಂತೆ ಪೊಲೀಸರು ರಸ್ತೆಗೆ ಅಡ್ಡಲಾಗಿ ಬಸ್ಗಳು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ರೈತರ ರ್ಯಾಲಿಯನ್ನ ತಡೆದರು. ಇದರಿಂದ ಆಕ್ರೋಶಗೊಂಡ ಹೋರಾಟಗಾರರು ಕೆಲ ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತು ಪೊಲೀಸರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಜಿ ಆಗಮಿಸಿ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಲಾಗಿದೆ. ಹಿರಿಯ ಅಧಿಕಾರಿಗಳ ಭರವಸೆಯಂತೆ
2 ವಾರಗಳಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ, ರೈತರು ಧರಣಿ ಬೈಕ್ ರ್ಯಾಲಿಯನ್ನ ನಿಲ್ಲಿಸುವಂತೆ ಮನವಿ ಮಾಡಿದ್ರು. ಇಲ್ಲ, ತಮಗೆಲ್ಲ ಗೊತ್ತಿದೆ, ಜಂಗಮಕೋಟೆ ವ್ಯಾಪ್ತಿನಲ್ಲಿ ನಮ್ಮ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಏನು ಕೈಗಾರಿಕಾ ಉದ್ದೇಶಕ್ಕೆ ಭೂಸ್ವಾಧೀನ ಆಗ್ತಾ ಇದೆ, ಇದ್ರ ಕುರಿತು ಕಳೆದ 2 ವರ್ಷಗಳಿಗೂ ಹೆಚ್ಚಾಗಿ ರೈತರ ಹೋರಾಟನೂ ಕೂಡ ನಡೀತಾ ಇದೆ. ಇಲಾಖೆ ಅಭಿವೃದ್ಧಿಯ ದೃಷ್ಟಿನಲ್ಲಿ, ಕೈಗಾರಿಕೆಯ ಅಭಿವೃದ್ಧಿಯ ದೃಷ್ಟಿನಲ್ಲಿ ಇಲಾಖೆಯವರು ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಕಳೆದ 70 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಕೆಲವು ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕೋರಿಕೆ ಇದೆ, ಆ ಕೋರಿಕೆಯನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಧರಣಿಗೆ ಪೂರಕವಾಗಿ ಅನೇಕ ಸುತ್ತುಗಳ ಚರ್ಚೆ, ಮಾತುಕತೆ ಆಗಿದೆ. ಮಾನ್ಯ ಸಚಿವರ ಹಂತದಲ್ಲಿ ಚರ್ಚೆ ಆಗಿದ್ದಾವೆ. ಅದೇ ರೀತಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಆಗಿದೆ. ಎಲ್ಲ ಹಂತದಲ್ಲಿ ಚರ್ಚೆ ಆದರೂ ಕೂಡ ಅದು ಒಂದು ತಾರ್ಕಿಕ ಹಂತಕ್ಕೆ ಹೋಗಿಲ್ಲ. ಅದರ ಹಿನ್ನೆಲೆಯಲ್ಲಿ ಹೋಗಿಲ್ಲ ಅನ್ನೋ ಭಾವನೆಯಿಂದ ಅವರು ಇವತ್ತು ಬೈಕ್ ರ್ಯಾಲಿಯನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ರೈತರು ಎಲ್ಲ ಸೇರಿ ಒಂದು ಸಾಂಕೇತಿಕವಾದಂಥ ಒಂದು ರ್ಯಾಲಿಯನ್ನು, ಪ್ರತಿಭಟನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದರು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿನಲ್ಲಿ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅವೆಲ್ಲ ತೆಗೆದುಕೊಂಡಿದ್ದೀವಿ. ಅವರು ಕೂಡ ಶಾಂತ ರೀತಿಯಿಂದ ಮಾಡಿ ಒಂದು ಮನವಿಯನ್ನು ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಜಿಲ್ಲಾ ಹಂತದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿದೆ. ಸರ್ಕಾರ ಹಂತದಲ್ಲಿ, ಇಲಾಖೆಯ ಹಂತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸೌಹಾರ್ದಯುತವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಭರವಸೆ ಕೊಡಬೇಕು ಅನ್ನೋ ಕೋರಿಕೆಯನ್ನು ಏನು ರೈತ ಮುಖಂಡರಿಟ್ಟರು. ಈಗ ನಾನು ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಇಲಾಖೆ ಹಂತದಲ್ಲಿ ಒಂದು ಮೀಟಿಂಗನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಿಕೊಡ್ತೇವೆ, ಶೆಡ್ಯೂಲ್ ಮಾಡಿ ಅದನ್ನು ನಿಗದಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ರೈತ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ. ಸೌಹಾರ್ದಯುತವಾಗಿ ಈ ಒಂದು ಧರಣಿಯನ್ನು ಕೈಬಿಟ್ಟು ಸಮಯಾವಕಾಶವನ್ನು ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ, ರೈತ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಅಪೇಕ್ಷೆ ಇದೆ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಅಭಿವೃದ್ಧಿನೂ ಕೂಡ ಆಗಬೇಕು, ರೈತನೂ ಕೂಡ ಉಳಿಬೇಕು. ಆ ಎರಡೂ ನೆಲೆಯಲ್ಲಿ, ವಾಸ್ತವದ ನೆಲೆಯಲ್ಲಿ ಇದು ಸೌಹಾರ್ದಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋ ಆಶಾಭಾವನೆ ನಮ್ಮದಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಬೆಳಗ್ಗೆಯಿಂದ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ನಡೆಸಲು ತೀರ್ಮಾನಿಸಿದ್ದ ರೈತರು ಪೊಲೀಸರ ಕ್ರಮದಿಂದ ರಸ್ತೆಯಲ್ಲಿ ಕೆಲವು ಗಂಟೆಗಳ ಕಾಲ ಕಾಯಬೇಕಾಯಿತು. ನಂತರ ಜಿಲ್ಲಾಧಿಕಾರಿಯ ಮಾತಿಗೆ ಗೌರವ ಕೊಟ್ಟು ಮುಂದಿನ 2 ವಾರಗಳ ಕಾಲ ಧರಣಿಯನ್ನ ಮುಂದೂಡಲಾಗಿದ್ದಾರೆ. ಫಲವತ್ತಾದ ಭೂಮಿ ಏನು ಶಿಡ್ಲಘಟ್ಟದಲ್ಲಿರ್ತಕ್ಕಂಥ 13 ಹಳ್ಳಿಯಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಯನ್ನು KDBಗೆ ಏನು ತಗೊಳ್ಳೋಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೆ ರೈತರ ಭೂಮಿನ, ರೈತರು ಬೆಳೆ ಬೆಳೀತಕ್ಕಂಥನ್ನ, ರೈತರು ಅನ್ನ ಹಾಕತಕ್ಕಂಥ ಜಮೀನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ KDB ತಗೊಳ್ಳೋಕ್ಕೆ ಬಿಡೋದಿಲ್ಲ. ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ವತಿಯಿಂದ ಕೂಡ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ ರೈತರ ಜಮೀನನ್ನು KDBಗೆ ತಗೊಂತಾ ಇದ್ದಾರೆ. ಈಗ ಆಲ್ರೆಡಿ ದೇವನಹಳ್ಳಿ ತಗೊಂಡಿದ್ದಾರೆ, ಕೈಗಾರಿಕೆಗಳು ಬಂದಿಲ್ಲ, 1000 ಎಕರೆ ಬಂದಿಲ್ಲ. ಅಲ್ಲಿ ಕೈಗಾರಿಕೆ ಬರಲಿ ಫಸ್ಟು, ಅದಾದ್ಮೇಲೆ ಕೈಗಾರಿಕೆಗಳ ಜಮೀನು ಇಲ್ಲ ಅಂದ್ರೆ ಮತ್ತೆ ಶಿಡ್ಲಘಟ್ಟಕ್ಕೆ ಬರಲಿ. ಶಿಡ್ಲಘಟ್ಟದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥನ್ನೇ ದೇವನಹಳ್ಳಿಯಲ್ಲಿ ಸಾಕಷ್ಟು 1000 ಎಕರೆ ಜಮೀನು ಇದೆ. ದೊಡ್ಡ ದೊಡ್ಡ ಕೈಗಾರಿಕೆ ಬರಲಿ, ಸರ್ಕಾರದಲ್ಲಿ ಆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಗೆ ನಡ್ಗ ಇದೆ, ರೈತರ ಶಕ್ತಿ ಗೊತ್ತಿದೆ, ಹಂಗಾಗಿ ಪೊಲೀಸರನ್ನ ಹಾಕಿದ್ದಾರೆ. ಅದಾದ್ರೆ ಏನು ಆಗೋದಿಲ್ಲ. ರೈತರ ಶಕ್ತಿ ಮುಂದೆ ಬೇರೆ ಯಾವುದು ಶಕ್ತಿ ಇಲ್ಲ ಈ ದೇಶದಲ್ಲಿ. ಯಾವುದೇ ಕಾರಣಕ್ಕೆ ತಡೆಯೋದಕ್ಕೆ ಬಿಡೋದಿಲ್ಲ. ರೈತರ ಹೋರಾಟ ವಿಧಾನಸೌಧವರೆಗೂ ಹೋಗ್ಲೇಬೇಕು. ರೈತರ ಏನು ಹೋರಾಟಕ್ಕೆ ಸರ್ಕಾರ ಅಡ್ಡ ಹಾಕಿದ್ರೆ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ರೈತರು ಮಾಡ್ತಾರೆ. 100% ನಮ್ಮ ಇಡೀ ಜಿಲ್ಲೆಯಿಂದ BJP ಬೆಂಬಲ ಇದೆ. ಒಟ್ನಲ್ಲಿ ಅವರು ಬಿಡೆ ನಾವು ಕೊಡೆ ಅನ್ನೋ ಹಾಗೆ KIADB ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರಾಣ ಕೊಟ್ಟೆಯೂ ಸಹ ಜಮೀನು ಕೊಡಲ್ಲ ಎನ್ನುತ್ತಿದ್ದಾರೆ. ಅತ್ತ ಮತ್ತೊಂದು ರೈತ ಸಂಘದ ಬಣ KIADBಗೆ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.